ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿಯಾಗಿ ನಾವು ಬ್ಲೌಸ್ ಪೀಸನ್ನು ಸೀರೆ ಥರ ಉಡಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇರುವಂಥದ್ದು. ಹಾಗಾದರೆ ನೀವು ಕೂಡ ಬನ್ನಿ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ರೀತಿಯಾಗಿ ಬ್ಲೌಸ್ ಪೀಸನ್ನು ತೊಗೊಂಡು ಈ ಸೀರೆ ರೀತಿಯೇ ಉಡಿಸ್ಬೋದು. ಇವಾಗ ನೋಡಿ ನಾನು ಈ ಥರ ಬಾರ್ಡ್ರ್ ಇರುವಂಥ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಸಣ್ಣದಾಗಿ ನೆರಿಗೆ ಮಾಡ್ಕೋಬೇಕು ನಾವು ಕೆಳಗಡೆ ಯಾವ ಸೈಡ್ ಅಂದರೆ ನೋಡಿ, ಒಂದು ಬಾರ್ಡ್ರ್ ಒಂದು ಸೈಡ್ ಸಣ್ಣದಾಗಿರುತ್ತೆ, ಒಂದು ಸೈಡ್ ದಪ್ಪದಾಗಿರುತ್ತೆ ಬಾರ್ಡರು. ನೀವು ಯಾವ್ದು ಕಡೆ ಕೂಡ ಮಾಡಿದ್ರೂ ಕೂಡ ಪರವಾಗಿಲ್ಲ, ಎರಡೂ ಕಡೆ ಸೇಮ್ ಇದ್ದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಸಣ್ಣದಾಗಿ ನೆರಿಗೆ ಮಾಡ್ಕೋಬೇಕು. ನಾವು ಯಾವ ರೀತಿ ಸೀರೆ ಉಟ್ಕೊಳ್ಳುವಾಗ ನೆರಿಗೆ ಮಾಡ್ಕೊಳ್ತೀವಲ್ವ, ಅದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ತೊಗೋಬೇಕು ಸಣ್ಣದಾಗಿ. ಈಗ ಒಂದೊಂದೇ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಪಿನ್ನಪ್ ಮಾಡ್ಕೊಂಡು ತೊಗೊಳ್ಳಿ, ಯಾಕಂದರೆ ನಮಗೆ ಈಸಿಯಾಗಿ ಬರುತ್ತೆ. ಇವಾಗ ನೋಡಿ ನಾನು ಫಸ್ಟ್ ಕೆಳಗಡೆ ಬಾರ್ಡರ್ ಫೋಲ್ಡ್ ಮಾಡಿಕೊಂಡೆ, ಕೆಳಗಡೆ ಒಂದು ಪಿನ್ನಪ್ ಮಾಡಿದ್ದೀನಿ, ಮತ್ತು ಈ ಮಧ್ಯದಲ್ಲಿ ಒಂದು ಪಿನ್ನಪ್ ಮಾಡ್ತಾಯಿದ್ದೀನಿ. ನೆರಿಗೆಗಳು ಸ್ವಲ್ಪ ಕೂಡ ಈ ಥರ ನಮಗೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ನಾವು ಪಿನ್ಗಳು ಚೆನ್ನಾಗಿ ಪಿನ್ ಮಾಡ್ಕೊಳ್ಳೋದ್ರಿಂದ ನೆರಿಗೆಗಳು ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಸ್ನೇಹಿತರೆ, ಎಲ್ಲರ ಮನೆಯಲ್ಲೂ ಕೂಡ ಸೀರೆಗಳು ವರಮಹಾಲಕ್ಷ್ಮಿಗೆ ಉಡ್ಸೋಕ್ಕಾಗಲ್ಲ. ಆವಾಗ ಈ ಥರ ಬ್ಲೌಸ್ನಿಂದ ಕೂಡ ನಾವು ಎಷ್ಟು ಚೆನ್ನಾಗಿ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡ್ಬೋದು ಅಂದರೆ ನೋಡಿದ್ರು ಕೂಡ ಯಾರು ಕೂಡ ಕೇಳ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಲ್ವಾ ಅಂತ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇವಾಗ ಫಸ್ಟ್ ಟ್ರೈ ಮಾಡೋರಿದ್ರೆ ಒಂದು ಸರ್ತಿ ನೀವು ಖಾಲಿ ಟೈಮಲ್ಲಿ ಟ್ರೈ ಮಾಡಿ ಫಸ್ಟ್ ಸಲ ನೋಡಿಕೊಂಡು ಮತ್ತೆ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇದೇ ರೀತಿಯಾಗಿ ಉಡಿಸ್ಬೋದು. ಈ ರೀತಿ ಬ್ಲೌಸ್ ಪೀಸ್ ಕೂಡ ನೀವು ಫಸ್ಟೇ ಈ ಥರ ಫೋಲ್ಡ್ ಮಾಡಿ ಕೂಡ ಇಟ್ಕೊಂಡ್ರೆ ನಿಮಗೆ ಮರುದಿವಸ ಬೇಗನೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ದಿವಸ ಬೇಗನೆ ಅಲಂಕಾರ ಮಾಡೋದಕ್ಕೆ ಸಲೀಸಾಗುತ್ತೆ. ಇವಾಗ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಪಿನ್ನಪ್ ಎಲ್ಲ ಕಡೆ ನೋಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಸಿಂಪಲಾಗಿ ನಿಮಗೆ ಕಳಸಕ್ಕೆ ಅಲಂಕಾರ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿರಿ, ಒಂದು ಕಳಸಕ್ಕೆ ಈ ಥರ ನೋಡ್ಬೋದು, ಒಂದು ಈ ಥರ ಕಟ್ಟಿಗೆ ತೊಗೊಂಡು ಈ ಥರ ಮಧ್ಯದಲ್ಲಿ ಈ ಥರ ಇಟ್ಟು ಸ್ವಲ್ಪ ಕಟ್ಟಿಗೆ ಕಟ್ಕೊಂಡಿವಿ ಅಂದರೆ ಸೈಡಿಗೆ ಎರಡೂ ಕಡೆ ಬಿಡಬೇಕಾಗೋ ಈ ಥರ ಕಟ್ಟಿಗೆ. ಜಾಸ್ತಿನೂ ಉದ್ದದಾಗಿರುವಂಥ ಕಟ್ಟಿಗೆ ತೊಗೋಬೇಡಿ, ಸಣ್ಣದಾಗಿ ತೊಗೊಳ್ಳಿ. ಈ ಥರ ದಾರ ಚೆನ್ನಾಗಿ ಕಟ್ಕೊಂಡು ತೊಗೋಬೇಕು. ನಿಮಗೆ ಆ ಥರ ಕಟ್ಟೋದು ಕೂಡ ಹೇಳಬೇಕಂದ್ರೆ ಮತ್ತೊಂದು ಈ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿ, ನಿಮಗೆ ಅದು ಕೂಡ ಯಾವ ರೀತಿ ಅಂತ ಕಟ್ಟೋದು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಸೀರೆ ನೋಡಿ ಮಧ್ಯದಲ್ಲಿರುವಂಥ ಭಾಗ ನಾವು ಹಿಂದ್ಗಡೆ ಈ ಥರ ಬಿಡಬೇಕು. ಬಿಟ್ಕೊಂಡು ಮುಂದ್ಗಡೆ ಭಾಗ ಪರ್ಫೆಕ್ಟಾಗಿ ಎರಡೂ ಕೂಡ ಸಮ ಮಾಡ್ಕೋಬೇಕು. ಆಮೇಲೆ ಸಮ ಮಾಡ್ಕೊಂಡ್ವಿ ಅಂದರೆ ನಮ್ಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರುವಂಥದ್ದು. ಈ ಮುಂದ್ಗಡೆ ಭಾಗ ಸಮ ಭಾಗ ಮಾಡಿಕೊಂಡು ಮೇಲ್ಗಡೆ ನೋಡಿ ಕಳಸಕ್ಕೆ ಈ ಥರ ಒಂದು ಈ ಕಡೆ ಪಿನ್ನ ಹಚ್ಕೊಂಡಿದ್ದೀನಲ್ಲ, ಪಿನ್ನ ಬಿಚ್ಕೊಂಡು ಮಧ್ಯದಲ್ಲಿ ಒಂದು ಪಿನ್ನ ಮಾಡ್ಕೋಬೇಕು. ಈ ಥರ ಪಿನ್ ಹಾಕ್ಕೋಬೇಕು. ಮತ್ತು ಹಿಂದ್ಗಡೆ ಬಿಟ್ಟಿರೋ ಭಾಗ ಹಿಂದ್ಗಡೆನೇ ಬಿಡಿ. ಇವಾಗ ನೋಡಿ ಇದಕ್ಕೆ ಅಲಂಕಾರಕ್ಕೆ ನೋಡಿ ಕಂಬರ್ ಬೆಲ್ಟು ಮತ್ತು ನೀವು ಏನೆಲ್ಲ ಕೊರಳರಿ ಸರಗಳು ಎಲ್ಲ ಕೂಡ ಹಾಕ್ಬೋದು. ಫಸ್ಟ್ ನೋಡಿ ಈ ಥರ ನಿಮಗೆ ಹೈಟಲ್ಲಿ ಬೇಕಂದರೆ ಒಂದು ಕೆಳಗಡೆ ಡಬ್ಬಿ ಮಾತ್ರ ಏನಾದರೂ ಇಟ್ಕೋಬೋದು. ಇಲ್ಲ ನೀವು ಕಳಸನೇ ದೊಡ್ಡದಾಗಿದೆ ಅಂತಂದರೆ ಕಳಸಕ್ಕೂ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಕೆಳಗಡೆ ಪಿನ್ನ ಕೂಡ ಬಿಚ್ತಾ ಇದ್ದೀನಿ. ಆಯ್ತು ನೋಡಿ, ಎಷ್ಟು ಸಿಂಪಲ್ಲಾಗಿ ಪಿನ್ನ ಬಿಚ್ಕೊಂಡಾದ್ಮೇಲೆ ಎರಡೂ ಕೂಡ ಜೋಡಿಸ್ಕೊಂಡು ಒಂದು ಪಿನ್ನ ಹಾಕ್ಕೋಬೇಕು. ಯಾಕಂದರೆ ಎರಡೂ ಕೂಡ ಫೋಲ್ಡ್ ಬೇರೆ ಬೇರೆ ಥರ ಮಾಡ್ಕೊಂಡಿದ್ದೀವಲ್ವ, ಅದು ಎರಡೂ ಕೂಡ ಅಟ್ಯಾಚ್ ಆಗಬೇಕಂದ್ರೆ ಒಂದು ಪಿನ್ನ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ನೋಡಿ ಎರಡೂ ಕೂಡ ಪಿನ್ನ ಮಾಡ್ಕೊಂಡಾದ್ಮೇಲೆ ಎಲ್ಲ ಕಡೆ ನೀರಿಗೆ ಚೆನ್ನಾಗಿ ಈ ಥರ ಹರಡಬೇಕು. ಅಂದರೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ಒಂದೊಂದೇ ನೀರಿಗೆ ಈ ಥರ ಚೆನ್ನಾಗಿ ಮಾಡ್ಕೋಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ. ನೀವು ಪೂಜೆ ಮಾಡುವಾಗ ಇದು ಮತ್ತೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಾಗೆ ನೋಡಿ ಕೊರಳಲ್ಲಿ ಸರ ಹಾಕ್ತೀವಿ, ಮೇಲೆ ಕಳಸ ಇಡ್ತೀವಿ, ಇದೆಲ್ಲ ಮಾಡ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಎಷ್ಟು ಬೇಕಾದರೂ ಕೂಡ ಕೊರಳಲ್ಲಿ ಸರ ಹಾಕ್ಕೋಬೋದು. ಈ ಥರ ನೀವು ಮತ್ತೆ ಮೇಲೆ ತೆಮ್ಗೆ ಮೇಲೆ ನಾವು ಈ ಥರ ವರಮಹಾಲಕ್ಷ್ಮಿ ಅಲಂಕಾರ ಮಾಡಿರೋವಂಥದ್ದು ಕಳಸ ಇಡ್ತೀವಿ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಿದ್ರೆ ಸಿಂಪಲ್ಲಾಗಿ ಬ್ಲೌಸ್ ಪೀಸ್ ಅಲಂಕಾರ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡಿಫ್ರೆಂಟ್ ಆಗಿರುವಂಥ ಬ್ಲೌಸ್ ಪೀಸ್ ಅಲಂಕಾರ ತೊಗೊಂಡು ಬರ್ತೀನಿ. ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ.